ವಿಶೇಷ GSB ಸಮಾರಂಭಗಳಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತಹ ಸಾಂಬಾರ್. ಇದಕ್ಕೆ ಕೊಂಕಣಿ ಭಾಷೆಯಲ್ಲಿ ಕೊಳಂಬು ಅಂತ ಕರೀತೇವೆ. ಈ ರೆಸಿಪಿಯ ಸ್ಪೆಷಾಲಿಟಿ ಏನು ಹೇಳಿದರೆ, ಇದಕ್ಕೆ ನಾವು ನೀರುಳ್ಳಿ ಬೆಳ್ಳುಳ್ಳಿ ಬಳಸುವುದಿಲ್ಲ. ಹಾಗಾಗಿ ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಇದನ್ನು ತಯಾರಿಸಿ ಬಡಿಸಬಹುದು. ಬನ್ನಿ ಪರ್ಫೆಕ್ಟ್ ಆದ ಹಾಗೂ ಅಷ್ಟೇ ರುಚಿಯಾದ ಈ ಕೊಳಂಬು ಮಾಡುವ ವಿಧಾನ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕೊಳಂಬು ತಯಾರಿಸಲಿಕ್ಕೆ ಮೊದಲಿಗೆ ನಾನು ಒಂದು 100 ಗ್ರಾಂ ಅಷ್ಟು ತೊಗರಿ ಬೇಳೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಬೇಯಿಸಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇರುವುದರಿಂದ ಕುಕ್ಕರಲ್ಲಿ ಒಂದು 2 ಕಪ್ ಅಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕಿಲ್ಲಿ ಕುದಿ ಬರುವಾಗ ತೊಳೆದಿಟ್ಟಂತಹ ತೊಗರಿ ಬೇಳೆಯನ್ನು ಸೇರಿಸುವ. ಇದರ ಜೊತೆಗೆ 2 ಕಟ್ ಮಾಡಿದ ಟೊಮೆಟೊಗಳನ್ನು ಸಹ ಸೇರಿಸಿ ಸ್ವಲ್ಪ ಅರಶಿನ ಹುಡಿ 1 ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಇದಕ್ಕೆ ಒಂದು 4 ಸೀಟಿಯನ್ನು ನಾವು ಉಗಿಸ್ಕೊಳ್ಬೇಕು. ಇದು ಬೇಯುವಷ್ಟರಲ್ಲಿ ಈ ಸಾಂಬಾರಿಗೆ ಮಸಾಲೆಗೆ ರೆಡಿ ಮಾಡೋಣ. ನೆಕ್ಸ್ಟ್ ಈಗ ಒಂದು ಪ್ಯಾನಲ್ಲಿ 2 ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಬಿಸಿಯಾದ ತಕ್ಷಣ ಇದರಲ್ಲಿ 2 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, ಒಂದು 10 ಮೆಂತೆಕಾಳು, ಒಂದು ಚಿಕ್ಕ ಕಡಲೆ ಗಾತ್ರದಷ್ಟು ಹಿಂಗು, ಒಂದು 10 ರಿಂದ 15 ಕಾಳು ಮೆಣಸು, 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು 10 ಕರಿಬೇವಿನ ಎಲೆ ಸೇರಿಸಿ ಫ್ರೈ ಮಾಡುವ. ಇದು 1-2 ನಿಮಿಷ ಫ್ರೈ ಆದ ಮೇಲೆ ಇದರಲ್ಲಿ ಒಂದು 2 ಬ್ಯಾಡಗಿ ಮೆಣಸು ಹಾಗೂ ಒಂದು 5 ಗಿಡ್ಡ ಮೆಣಸನ್ನು ಸೇರಿಸಿದ್ದೇನೆ. ಪುನಃ ಇದನ್ನು ಈ ರೀತಿಯಲ್ಲಿ ಹುರ್ಕೊಳ್ಬೇಕು. ಚೆನ್ನಾಗಿ ಒಂದು 3-4 ನಿಮಿಷಗಳ ಕಾಲ ಇದು ಹುರಿದಾದ ಮೇಲೆ ಇದರಲ್ಲಿ ಒಂದು 5 ಸ್ಪೂನ್ ಅಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಸ್ಪೈಸಸ್ ಜೊತೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಟ್ಟಿಗೆ ಇವೆಲ್ಲವನ್ನು ನಾನು ಒಂದು 6 ರಿಂದ 7 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ್ದೇನೆ. ಇಷ್ಟು ಫ್ರೈ ಆದ ಮೇಲೆ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಅರಶಿನ ಹುಡಿ ಹಾಗೂ ಚಿಕ್ಕ ಹುಳಿಯನ್ನು ಸಹ ಸೇರಿಸಿದ್ದೇನೆ. ಇದು ತಂದ ನಂತರ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಹಾಗಾಗಿ ಇದನ್ನು ತಣಿಯಲು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ತಂದ ನಂತರ ಇದಕ್ಕೆ ಅಗತ್ಯಕ್ಕೆ ಬೇಕಾದಷ್ಟು ನೀರು ಹಾಕಿ ಫೈನ್ ಆಗಿ ನಾವು ಇದನ್ನು ರುಬ್ಬಬೇಕು. ಗ್ರೈಂಡ್ ಆದ ಮಸಾಲೆಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈ ಬದಿಯಲ್ಲಿ ನೋಡಿ, ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೆಟೊಗೆ ಒಂದು 4 ಸೀಟಿಯನ್ನು ತೆಗೆದಿದ್ದೇನೆ. ಚೆನ್ನಾಗಿ ಇದು ಬೆಂದಿದೆ. ಈ ಸಾಂಬಾರಿಗೆ ನಾನು ಕೆಲವು ತರಕಾರಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ತೊಂಡೆಕಾಯಿ, ಬೀನ್ಸ್, 1 ಆಲೂಗಡ್ಡೆ, 2 ನುಗ್ಗೆ ಹಾಗೂ ಒಂದು 2 ಬದನೆ, ಗುಳ್ಳ ಹೇಳ್ತೇವಲ್ಲ ಅದನ್ನು ತೆಗೆದುಕೊಂಡಿದ್ದೇನೆ. ಈ ಬದನೆಯನ್ನು ನೀರಲ್ಲಿ ಹಾಕಿ ಒಂದು 10 ನಿಮಿಷ ನಾವು ಇಡಬೇಕಾಗ್ತದೆ. ಪುನಃ ಗ್ಯಾಸಿದು ಫ್ಲೇಮಲ್ಲಿ ಆನ್ ಮಾಡಿ ತೆಗೆದುಕೊಂಡ ತರಕಾರಿ ಇದೆಯಲ್ಲ ಒಂದೊಂದಾಗಿ ನಾವು ಕುಕ್ಕರಲ್ಲಿ ಸೇರಿಸಬೇಕು. ಇದರಲ್ಲಿ ನುಗ್ಗೆ ಮತ್ತು ಬದನೆಯನ್ನು ನಾವು ನಂತರ ಸೇರಿಸಬೇಕು. ಅದು ಬೇಗ ಬೇಯ್ತದೆ. ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಅಗತ್ಯ ಎನಿಸಿದರೆ 1 ಕಪ್ ನೀರನ್ನು ಸಹ ಪುನಃ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು 2 ಸೀಟಿಯನ್ನು ನಾವು ತೆಗಿಬೇಕು. ಇಲ್ಲಿ ನೋಡಿ, ಒಂದು 2 ಸೀಟಿ ಬಂದಾಗಿದೆ. ಉಪ್ಪು ಚೆನ್ನಾಗಿ ಬೇಳೆ ತರಕಾರಿ ಜೊತೆಗೆ ಸೇರಿಕೊಂಡಿದೆ. ಈಗ ಇದನ್ನು ನಾವು ಪುನಃ ಕುದಿಯಲು ಇಡಬೇಕು. ಈ ಸಮಯದಲ್ಲಿ ನೀರಲ್ಲಿ ಹಾಕಿಟ್ಟಂತಹ ಬದನೆ ಹಾಗೂ ನುಗ್ಗೆಯನ್ನು ಸೇರಿಸುವ. ಜೊತೆಗೆ ಒಂದು 2 ಕಪ್ ನೀರನ್ನು ಸಹ ಹಾಕುವ, ಅಥವಾ ಹೋಳು ಮುಳುಗುವಷ್ಟು ನೀರು ಹಾಕಿದರೆ ಸಹ ಸಾಕಾಗ್ತದೆ. ಮೀಡಿಯಂ ಉರಿಯಲ್ಲಿ ಇದನ್ನು ಒಂದು 5 ನಿಮಿಷ ಬೇಯಿಸಬೇಕು. ಗುಳ್ಳ ಹಾಗೂ ನುಗ್ಗೆ ಬೇಗ ಬೇಯುವುದರಿಂದ ಪುನಃ ಕುಕ್ಕರಿದು ಲಿಡ್ ಮುಚ್ಚಿ ಬೇಯಿಸುವ ಅಗತ್ಯ ಇಲ್ಲ. ಈ ಥರದಲ್ಲಿ ಮುಚ್ಚಿ ನಾವು ಇದನ್ನು ಬೇಯಿಸಿದರೆ ಸಾಕಾಗ್ತದೆ. ನೋಡಿ, ಒಂದು 5 ನಿಮಿಷ ಬಿಟ್ಟು ಮುಚ್ಚಿದ ಪ್ಲೇಟನ್ನು ತೆಗೆದಿದ್ದೇನೆ. ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ನಾವು ಆಗಲೇ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸುವ. ಜೊತೆಗೆ ಒಂದು 2 ಕಪ್ ನೀರನ್ನು ಸಹ ಸೇರಿಸುವ. ಮಿಕ್ಸಿ ಜಾರಲ್ಲೇ ನಾನು 2 ಕಪ್ ನೀರನ್ನು ಹಾಕಿ ಈ ಮಸಾಲೆಯ ನೀರನ್ನು ಇದಕ್ಕೆ ಸೇರಿಸಿದ್ದೇನೆ. ಉಪ್ಪು ಕಡಿಮೆ ಇದ್ದರೆ ನೀವು ಚೆಕ್ ಮಾಡಿ ಪುನಃ ಸೇರಿಸಬಹುದು. ಯಾಕೆ ಹೇಳಿದರೆ ನಾವು ಇದಕ್ಕೆ ಪುನಃ ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ನಾವು ತೆಳು ಮಾಡಿರೋದರಿಂದ ಉಪ್ಪನ್ನು ಸ್ವಲ್ಪ ಸೇರಿಸಬೇಕಾಗ್ತದೆ. ಈಗ ನಾವು ಇದನ್ನು ಮುಚ್ಚಿ ಮಸಾಲೆಗೆ ಕುದಿ ಬರುವವರೆಗೆ ಇಡಬೇಕು. ಅದು ಕುದಿಯುವವರೆಗೆ ನಾವು ಇಲ್ಲಿ ಒಗ್ಗರಣೆಗೆ ತಯಾರು ಮಾಡೋಣ. ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಸೇರಿಸಿದ್ದೇನೆ. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೂ 3 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿದ್ದೇನೆ. ಇದನ್ನು ಚೆನ್ನಾಗಿ 1-2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು.
ಈ ಬದಿಯಲ್ಲಿ ಕೊಳಂಬಕ್ಕೆ ಒಳ್ಳೆ ಕುದಿ ಬರ್ತಾ ಇದೆ. ಈಗ ತಯಾರಿಸಿಟ್ಟ ಈ ಒಗ್ಗರಣೆ ಇದೆಯಲ್ಲ, ಇದರಲ್ಲಿ ಸೇರಿಸುವ. ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪಿನ ಚೂರುಗಳನ್ನು ಸಹ ಸೇರಿಸಿ 1 ನಿಮಿಷ ನಾವು ಇದನ್ನು ಕುದಿಸುವ. ಈ ಥರದಲ್ಲಿ ಕುದಿ ಬರುವಾಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಘಮ ಘಮ ಕೊಳಂಬು ಇಲ್ಲಿ ತಯಾರಾಗಿದೆ. ಇದನ್ನು ನೀವು ಇಡ್ಲಿ, ದೋಸೆ, ರೈಸ್ ಜೊತೆ ಸರ್ವ್ ಮಾಡ್ಬೋದು. ವೈಟ್ ರೈಸ್ ಜೊತೆ ಅಂತೂ ಇದು ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ವೈಟ್ ರೈಸ್, ಈ ಸಾಂಬಾರ್ ಜೊತೆಗೆ ಸ್ವಲ್ಪ ತುಪ್ಪ ಸೂಪರ್ ಆದ ಟೇಸ್ಟ್ ಕೊಡ್ತದೆ. ಸೊ ಇವತ್ತಿನ ಈ ಕೊಳಂಬು ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಸಿಗೋಣ. ಧನ್ಯವಾದಗಳು.